ಒಂದೇ ಸರಿ ಈಗ ಸರ್ ಮುಂದೆ ಬರ್ರಿ ಸರ್, ಮುಂದೆ ಬರ್ರಿ. ಅವ್ರಿಗೆ ಏನು ಅನ್ಬೇಕಂತ ಏನಾದ್ರು ಹೇಳ್ರಿ. ಕೊಡು 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 ಒಂದು ಕಡೆ ಕೊಡು. ಅವ್ರ ಒಂದು ಕೈ ಹಿಡಿಲಿ, ಇವತ್ತು ಕೈ ಹಿಡಿ. ಹಾಂ, ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು. ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು. ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ, ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ, ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ. ಪಿಂಟು ಮುಂದಿನ ಉಪಮುಖ್ಯಮಂತ್ರಿ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ, ಮುಂದಿನ ಉಪಮುಖ್ಯಮಂತ್ರಿ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ. ಸರ್ ಸ್ವಲ್ಪ ಪೂಜಾರಿ ಸ್ವಲ್ಪ ಕಾಣಿಸಲ್ಲ. ಸಾಬ್ರ ತಲೆ ಮೇಲೆ ಮಾಡ್ರಿ ಹೆಂಗೆ. ಸ್ಪೆಷಲ್ ಮಾಡಿದ ವಿಶೇಷ ಕಾರ್ಯಕ್ರಮ ಏನಂದರೆ, ನಮ್ಮ ಭಾಗದ ಮಹಾನ್ ನಾಯಕರಾದಂಥ ಪ್ರಿಯಾಂಕಾ ಸಾಹೇಬರು ಈ ಹೊಸದಾಗಿ ರಚನೆ ಆಗ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿ ನಮ್ಮ ಎಲ್ಲ ಯುವಕರು ಸೇರಿ ಈ ರಾಮ ಮಂದಿರ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅಭಿಷೇಕವನ್ನು ಮಾಡಿ ವಿಶೇಷ ಪೂಜೆಯನ್ನು ಮಾಡಿ ಆ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಮತ್ತು ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳಾಗಿ ಹೊರಹೊಮ್ಮಲಿ ಹಾಗೂ ನಮ್ಮ ಪ್ರಿಯಾಂಕಾ ಸಾಹೇಬರು ನಮ್ಮ ಕರ್ನಾಟಕ ಸರ್ಕಾರದ ಪ್ರಮುಖ ಕ್ಯಾಬಿನೆಟ್ ಸಚಿವರಾಗಿದ್ದು ITBT, ಜೈವಿಕ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಹಾಗೂ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅನೇಕ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಅಂಥ ಧೀಮಂತ ನಾಯಕ, ಅಂಥ ಮಹಾವೀರ, ಅಂಥ ದೀನ ದಲಿತರ ಹೋರಾಟಗಾರ, ನೊಂದಂಥ ಜೀವಿಗಳಿಗೆ ಸ್ಪಂದಿಸುವಂತಹ ಒಬ್ಬ ಮಹಾನಾಯಕರನ್ನು ನಾವೆಲ್ಲರೂ ಇನ್ನಷ್ಟು ಈ ಭಾಗದಲ್ಲಿ ಬೆಳೀಲಿ, ಅವರಿಗೆ ಒಂದು ಒಳ್ಳೆಯ ಸ್ಥಾನವನ್ನು ಕೊಡಲಿ ಅಂಥೇಳಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರು ಅಷ್ಟೇ ಅಲ್ಲದೆ 2013ರಲ್ಲಿ ಚಿತ್ತಾಪುರರಲ್ಲಿ ಮೊದಲ ಬಾರಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಸತತ 3 ಬಾರಿ ಶಾಸಕರಾಗಿ ಹೊರಹೊಮ್ಮಿ ಆ ಭಾಗ ಅಷ್ಟೇ ಅಲ್ಲದೆ ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ 2016ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮೊದಲನೇ ಬಾರಿ ಸಚಿವರಾಗಿ ಹೊರಹೊಮ್ಮುತ್ತಾರೆ. ಅಷ್ಟೇ ಅಲ್ಲದೆ ಕೆಲವೊಂದು ಹಗರಣಗಳನ್ನು ಬಯಲಿಗೆ ಎಳೆದು ಕಡು ಬಡವರಿಗೆ, ಓದಂಥ ವಿದ್ಯಾರ್ಥಿಗಳಿಗೆ, ಅಂಥವ್ರಿಗೆಲ್ಲರಿಗೂ ಒಂದು ನ್ಯಾಯವನ್ನು ಒದಗಿಸುವಂಥ ಒಂದು ಕಾರ್ಯಗಳನ್ನು ಮಾಡಿದ್ದಾರೆ. ಅಂಥ ಧೀಮಂತ ನಾಯಕ ಈ ಭಾಗಕ್ಕೆ ಬೇಕು. ಈ ಭಾಗದಲ್ಲಿ ಅಂಥ ನಾಯಕರಿದ್ದರೆ ಹಿಂದುಳಿದವರಿಗೆ, ಕಡು ಬಡವರಿಗೆ, ನೊಂದವರಿಗೆ ಒಬ್ಬ ಶಕ್ತಿಶಾಲಿಯಾಗಿ ಹೊರಹೊಮ್ಮುತ್ತಾರೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಲೋಕೇಶ್ ಹೊಸಮನಿ. ಹೇಳ್ರಿ ಬ್ರದರ್. ಇಂದು ಕಲಬುರಗಿಯ ರಾಮ ಮಂದಿರದಲ್ಲಿ ನಾವು ಎಲ್ಲ ಯುವಕರು ಸೇರಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಇದೇನು ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ, ಈ ಸರ್ಕಾರದಲ್ಲಿ ನಮ್ಮ ನಾಯಕರು ಯುವಕರ ಕಣ್ಮಣಿ ಹಾಗೂ ಯುವಕರಿಗೆ ಯಾವಾಗಲೂ ಸ್ಫೂರ್ತಿ ತುಂಬುವಂಥ ನಾಯಕರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕೆಂದು ನಮ್ಮ ಯುವಕರಲ್ಲಿ ಒಂದು ಬೇಡಿಕೆ ಇದೆ. ಆ ಮುಖಾಂತರ ಎಲ್ಲರೂ ನಾವು ದೇವರಿಗೆ ಬಂದು ಎಲ್ಲ ರಾಮ ಮಂದಿರಕ್ಕೆ ಬಂದು ಪೂಜೆ ಸಲ್ಲಿಸಿ ಒಂದು 101 ತೆಂಗಿನಕಾಯಿ ಒಡೆಯುವ ಮುಖಾಂತರ ಅವರಿಗೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ. ಹಾಗೂ ಏನು ಈ 2023ರಲ್ಲಿ ಸರ್ಕಾರ ಬರಲಿಕ್ಕೆ ಮೇನ್ ಕಾರಣ ಆದಂಥ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು PSI ಸ್ಕ್ಯಾಮ್ ಆಗಿರ್ಬೋದು, ಗಂಗಾ ಕಲ್ಯಾಣ ಇಲಾಖೆ ಇರ್ಬೋದು, ಇವೆಲ್ಲ ಸ್ಕ್ಯಾಮ್ಗಳನ್ನು ಹೊರತಂದು
ಒಬ್ಬ ಮೇರು ನಾಯಕನಾಗಿ ನಿಂತು 23ಕ್ಕೆ ಸರ್ಕಾರ ಏನು ಬಂದಿದೆ ಅದಕ್ಕೆ ಮೇನ್ ಕಾರಣ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ಉಪಮುಖ್ಯಮಂತ್ರಿ ಮಾಡಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ. ತಮ್ಮ ಹೆಸರು? ಭೀಮಾಶಂಕರ್ ಅಟ್ಟೋಡು.